ಲೇಪದ್ದಿ ಲೇಪದ್ದಿ ವಾ ಬಂದೆ ಅತ್ತೆ. ಓ ಹೇಳತ್ತೆ. ಅಯ್ಯೋ ನಿನ್ ಮನೆ ಕಾಯ ನಿನ್ನ ಮಗಳನ್ನ ಬ್ಯಾಡ 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 ಅಂತ ಬಡ್ಕೊಂಡ್ರುನುವೆ ಇಲ್ಲ, ನನ್ನ ಮಗಳು ಪಾರಿನ್ಗೆ ಹೋಗ್ಬೇಕು, ನನ್ನ ಮಗಳು ಕಿತ್ತು ದಬ್ಬಾಕ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪಾರಿನ್ನು ಕಳಿಸ್ಬಿಟ್ಟಿದ್ಯಲ್ಲ ನಿನ್ ಮಗಳನ್ನ. ಆ ಪುಟ್ಟಿನ ಯಾವಾಗ ಕರ್ಸ್ಕೊಳ್ಳೋದು ನೀನು? ಯಾವಾಗೆ ಕರ್ಸ್ಕತ್ತೀಯ ಮನೆಯಳಿ? ಅವಳು ಅಲ್ಲೇ ನೀನು ಯಾವನ್ನ ನೋಡ್ಕೊಂಡು ಕಟ್ಕೊಬಿಡ್ತಾಳೆ. ಅವಾಗ ನೀನು ನೆಮ್ಮದಿಯಾಗಿದ್ಬಿಡು ಅಲ್ವೇ? ನೀನು ಮಾನ ಮರ್ಯಾದಿಲ್ಲ ಅವಳಿಗಂತೂ, ನಿನ್ಗಂತೂ ಇಲ್ವೇ ಇಲ್ಲ. ಲೇ 29-30 ವರ್ಷ ಆಗೈತೆ ನಿನ್ ಮಗಳಿಗೆ, ಮದುವೆ ಮಾಡಕ್ಕಿಲ್ವಾ ನೀನು? ಅಯ್ಯ ಅತ್ತೆ, ಏನಾರು ಪಕ್ಕದೂರೇ ಹೋಗ್ಬಿಟ್ಟು ಎಳ್ಕೊಂಡ್ಬಿಟ್ಟು ಬರೋಣಪ್ಪ ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ಪಾರಿನಾಗಿರೋದು ನಾನು ಎಲ್ಲಿಂದ ಕರ್ಕೊಂಡ್ಬಿಟ್ಟು ಬರ್ಲಿ ಹೇಳು? ಕರ್ಕೊಂಡ್ಬಿಟ್ಟು ಬರೋಕ್ಕೆ ಕೊಯ್ಲಾಗ್ದಿದ್ದವಳು ನೀನ್ ಯಾಕೆ ಕಳಿಸ್ದೆ ಅವಳನ್ನ? ಅಲ್ಲಿ ಏನ್ ಮಾಡ್ತಾವಳು? ಇಲ್ಲೇ ಊರು ತುಂಬಾ ತರಲೆ ಮಾಡ್ಕೊಂಡು ಓಡಾಡ್ತಾ ಇದ್ಲು ನಿನ್ನ ಮಗಳು. ಇವಾಗಲ್ಲ ಅಲ್ಲಿ ಪಾರಿನಾಗೆ ಅದೇನ್ ಸಿಂಗಾಪುರಾಗ ಅದೇನ್ ಕಿಸಿತಾವಳು ನಾ ಕಾಣಿ ನೋಡಿ. ಸುಮ್ಕೆ ಫೋನ್ ಮಾಡ್ಕೊಡಿಲಿ, ನಾನು ಮಾತಾಡ್ತೀನಿ ಮನೆಯಳಿಗೆ ಫೋನ್ ಮಾಡ್ಬಿಟ್ಟು ಕೊಡಿಲಿ. ಅಯ್ಯೋ ಅತ್ತೆ, ನೀವು ಸುಮ್ಕಿರ್ರಿ, ಕರ್ಸ್ಕತೀನಿ ನಾನು ಹೆಂಗನುವೆ. ನನ್ನ ಮಗಳೇನು ಅಂತ ನನಗೆ ಗೊತ್ತಿಲ್ವೇ? ನನ್ನ ಮಗಳು ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನನ್ನ ಮಗಳು ಗೊತ್ತಾಳೆ, ಅವಳು ಸಂದ ಕೂತ್ಕೊಂಡು ಕೆಲಸ ಮಾಡ್ತಾವಳೆ, ದುಡ್ಡು ಸಂದಾಗ ದುಡ್ಕತಾವಳೆ. ಏನು ಹೇಳಿದ್ದು ರಚ್ಚುನುವೆ ಗಂಡ ಎಲ್ಲ ಏನು ಹೇಳಿದ್ದು? ಸಂದಕ್ಕೆ ಹೋದವಳೆ ಪಾರಿನೂ ಕಳಿಸ್ರಿ ಅಂತ ಅವ್ರು ತಾನೇ ಕಳ್ಸಿರೋದು, ನಾನೇನು ಕಳ್ಸಿದೀನ? ಅವಳು ಖುಷಿ ಹೋಗವಳೆ, ಗೊತ್ತಾಳ ಬುಡಿ. ಈಗ ನೀನು ಬಾಯಿ ಮುಚ್ಕೊಂಡು ನನಗೆ ಫೋನ್ ಹಾಕೊಡ್ತೀಯೋ ಫೋನ್ ಹಾಕೊಡಕ್ಕಿಲ್ವೋ ಹೇಳೆ? ಬಿತ್ರಿಕ್ ಫೋನ್ ಹಾಕೊಡ್ತೀಯೋ ಇಲ್ವೋ? ಸರಿ ಐತೆ ಇರಿ ಮಾಡ್ಕೊಡ್ತೀನಿ. ತಿರುಗಿ ನೀವು ಅದಕ್ಕೂ ರೇಗಾಡ್ತೀರಾ, ಅದೇನು ಹೇಳ್ತಿರೋ ಹೇಳಿ ನೀವೇನೇನೆ. ಹಲೋ ಹೇಳಮ್ಮ. ಯವ್ವ ಲೇ ಗೌರಿ, ಎಲ್ಲೇ ಬಿದ್ದಿದ್ಯಾ? ಹೋಗಿ 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 ದೇಶ ಬಿಟ್ಟು ದೇಶ ಕೊಂಟೋಗ್ಬಿಟ್ಟನೆ. ಲೇ ಮನೆಯಳಿ ಬಾ, ನಿಂಗಾಗ್ಲೇ 29-30 ವರ್ಷ ಆಯ್ತು, ಆದ್ರೂ ನೀವು ಮದುವೆ ಮಾಡ್ಕದಿದಂಗೆ ಅಲ್ಲಿ ಏನವರೇ ಮಾಡ್ತಿದ್ಯಾ ಅಂತ ನಾ ಕಾಣೆ ಕಣವ. ನೀ ಸುಮ್ಕೆ ಬತ್ತಿಯೋ ಬರಕಿಲ್ವಾ? ನಿನ್ಗೂ ಓದ್ತಿದ್ದೀನಿ ತೆಪ್ಪಾಯ್ತಿಲಿ ಬಾಯ್ಲಿ ಮದುವೆ ಮಾಡ್ಕ ಸುಮ್ಕೆ ನೀನಿಯ ಕಾದು 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 ಕಾದು. ನಿಮ್ಮ ಅತ್ತೆ ಮಕ್ಕಳೆಲ್ಲ ಮದುವೆ ಮಾಡ್ಕೊಂಡು ಹೋಯ್ತಾವ್ರೆ, ಇನ್ನು ಯಾರು ಮದುವೆ ಮಾಡ್ಕೊಂಡ್ರ ನೀನ? ಸುಮ್ಕೆ ನೀಯ ಬಾ. ಅಲ್ಲಿ ದೂರದ ಬೆಟ್ಟ ನುಣಿಗೆ ಅನ್ನಂಗೆ ಸಿಂಗಾಪುರ್ಗೂ ಬೇಡ, ಯಾವ್ದು ಬೇಡ, ನೀನು ದುಡಿಯೋದು ಬೇಡ, ನಾವು ದುಡಿಸ್ಕೊಳ್ಳೋದು ಬೇಡ, ಸುಮ್ಕೆ ಬಂದ್ಬಿಡವ ನೀನು. ಈಗಲೇ ಹೇಳಿದೀನಿ. ಅಮ್ಮ ಅಮ್ಮ ನೀನು ಯಾಕೆ ಫೋನ್ ಮಾಡ್ಕೊಡ್ತೀಯ ಅಜ್ಜಿಗೆ? ಮಾತಿಗೆ ಮುಂಚೆ ಏನೋ ಒಂದು ಹೇಳ್ತಾನೆ ಇರ್ತದೆ ಅಜ್ಜಿ. ಅಜಯ್ ಸುಮ್ನಿರೋ, ನಂತರ ಯಾರಾದ್ರೂ ದೂರ ಹೋಗ್ಬಿಟ್ಟು ಓದ್ಕೊಂತಾರ ಹೇಳು? ಅಷ್ಟು ಕಷ್ಟಪಟ್ಟು ಓದಿ ಮಾಡಿ ಇಂಜಿನಿಯರ್ ಆಗಿರೋದು ನಾನು ಹಳ್ಳಿನ ಕೂತ್ಕೊಳಕ? ಸುಮ್ಮನೆ ಇರು, ಬರ್ತೀನಿ ಒಂದಿನ. ನೀನು ಯಾವಾಗ ದಂಗ ಹೋಗ್ಬಿಡ್ತೀಯ ನಾನು ಬಂದಿದ ತಕ್ಷಣ? ನಾನು ನೋಡೇ ನೀನು ದಂಗ ಆಗ್ಬೇಕು, ಅಷ್ಟು ಚೆನ್ನಾಗಿದ್ದೀನಿ. 20 ವರ್ಷದವ್ರನ್ನ ಮೀರಿಸ್ಬೇಕು ಆ ರೇಂಜ್ಗಿದ್ದೀನಿ, ಗೊತ್ತಾಯ್ತಾ? ಅಯ್ಯಯ್ಯಯ್ಯಯ್ಯಯ್ಯ ಕಂಡಿವ್ ಬಾರಲೇ ಮಂಗ, ಇಲ್ಲೆಲ್ಲ ಊರಾಗೆಲ್ಲ ನನಗೆ ಹಾಳು ಮಾಡಿದ್ದಾಯ್ತು. ಇಲ್ಲ ಅಲ್ಲಿ ಹೋಗ್ಬಿಟ್ಟು ಈಗ ಸಿಂಗಾಪುರ ಹಾಳು ಮಾಡಕ್ ಹೋಗ್ಬಿಟ್ಟಿದೇನೆ. ಇನ್ನು ನೀನು ಚಿಕ್ಕ ಹುಡುಗಿನಾಗ ಮಾಡ್ತಿದ್ದಲ್ಲ ತರಲೆ ಬುದ್ಧಿಯ, ಇನ್ನು ಬಿಟ್ಟಿಲ್ಲ ಅಂತ ಅನಿಸ್ತದ ನಿನಗೆ? ಅಮ್ಮಯ್ಯ ನೋಡು, ವಯಸ್ಸಾತ ಆತಾತ ಯಾವನು ಮೂಸ್ ನೋಡಕ್ಕಿಲ್ಲ. ಆಮೇಲೆ ನಿನ್ನ ಮದುವೆ ಅಂತ ಈ ಜನ್ಮದಾಗ ಆಗಕ್ಕಿಲ್ಲ. ಬಾ ನನ್ನ ಮೊಮ್ಮಗ ಕಾಯ್ಕೊಂಡವನಿ, ಅವಾಗ ಹೆಂಗವನ್ವೇ ಆಗಿದ್ದಾಯ್ತು. ಎಲ್ಲ ಮಾತಾಡ್ಬಿಟ್ಟು ಅವ್ನಿಗೆ ನೀ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಸುಮ್ಕೆ ನೀ ಬಂದ್ಬಿಡು. ಅವನಿಗೂ ಆಗ್ಲೇ 32-33 ಮ್ಯಾಲಾಗೈತೆ ಅವನಿಗೂ. ಸುಮ್ಮನೆ ಬಂದು ಕಟ್ಕೊಳ್ಳೋದು ಕಲ್ತ್ಕ, ಆಮೇಕಿಂದ ಅವನು ಸಿಗಕ್ಕಿಲ್ಲ ಅಷ್ಟೇನೆ. ಅಜ್ಜಿ ನಾನು ಏನು ಅನ್ಕೊಬಿಟ್ಟಿದ್ಯಾ? ನಾನು ಸಿಂಗಾಪುರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೋಸ್ಕರ ಹುಡುಗರು ಕ್ಯೂ ನಿಂತ್ಕೊಂತಾರೆ. ಈ ಅಜ್ಜಿ ನೋಡು ಇನ್ನೂ ಮರ್ತಿಲ್ವಾ? ಅವಾಗೆಲ್ಲ ಚಿಕ್ಕ ಹುಡುಗಿನಾಗ ಅಷ್ಟು ಮಾಡಿದ್ದೀನಿ, ಆದರೂ ನೀನು ಮರೀತಿದ್ದಂಗೆ ಆ ಹುಡುಗನ್ನೇ ಮದುವೆ ಮಾಡ್ಕೊಂತ ಕೂತಿಯಲ್ಲ ನೀನು. ಎಂತವಳಿರ್ಬೇಡ ಅಜ್ಜಿ, ನೀನು ಸುಮ್ಮನೆ ಇವಾಗ ಸುಮ್ಮನೆ ಫೋನ್ ಇಟ್ಬಿಟ್ರೆ ಸರಿ. ಏನೋ ಆಫೀಸಿಂದ ಇವಾಗ ಬಂದೆ, ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಗ್ಲೇ ಶುರು ಮಾಡ್ಕೊಬಿಟ್ರಾ? ನಿಮ್ಮ ಅಜ್ಜಿ ಕಣಮ್ಮ ಬಿಡ್ತಾನೆ ಇಲ್ಲ, ಫೋನ್ ಹಾಕು 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 ಹಾಕು. ಲೇ ಪುಟ್ಟಿ ಬಾರೆ ಒಂದ್ಕಿತ, ನೀನು ಬರೋದ್ರಾಗೆ ಟೈಮ್ ಕಳೀತಿದ್ಯಾ? ಈ ವರ್ಷ ಬರ್ತೀನಿ, ಈ ವರ್ಷ ಈ ತಿಂಗಳು ಬರ್ತೀನಿ ಅಂತ ಹೇಳಿ ಏನು ಕಾಲ ಕಳೀತಾನೆ ಇದೆಯಾ ಕಣವ ನೀನಂತೂ ಅಲ್ವೇ? ಈ ಬೆಂಗಳೂರಿಗೆ ನೀ ಕೆಲ್ಸಕ್ಕೆ ಹಾಕ್ಸ್ಕೊಂಡು ಬರ್ಬೇಕು ತಾನೇ, ಅಲ್ಲಿ ಯೋಸ್ತಿನ ಅಂತ ಹೇಳ್ಬಿಟ್ಟಿತ್ತೀಯ. ಅಯ್ಯೋ ನಮಗೂ ನೀನು ನೋಡಿ 1 ವರ್ಷನೇ ಆಯ್ತೇನೋ ಕಣವ. ಬರೀ ವಿಡಿಯೋ ಕಾಲ್ ಮಾಡ್ತೀಯ, ಬಟ ತೋರಿಸ್ತೀಯ, ಬಿಡ್ತೀಯ. ನೀನಂತೂ ನಮಗಂತೂ ಅದು ಯಾವಾಗ ಬರ್ತೀಯೋ ಏನು ಕತ್ತೀಯೋ ನಾ ಕಾಣೆ. ಅಮ್ಮ ಟೆನ್ಷನ್ ತಗೋಬೇಡ, ಆದಷ್ಟು ಬೇಗನೆ ಬರ್ತೀನಿ. ಅಪ್ಪ ನನಗಂತೂ ರಚ್ಚು ಆಂಟಿ ಎಲ್ರೂ ಫೋನ್ ಮಾಡಿ ಮಾತಾಡಿಸ್ತಾನೆ ಇರ್ತಾರೆ. ಅಮ್ಮ ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣನೇ ಅವರಲ್ವೇನಮ್ಮ. ಎಷ್ಟೆಲ್ಲ ನಮಗೇನೋ ಓದ್ಸಷ್ಟು ಇಲ್ದಿದ್ರು ಇಲ್ಲಿ ತನಕ ನನಗೆ ಅವ್ರು ಎಷ್ಟು ಸಹಾಯ ಮಾಡೋರೆ ಅಮ್ಮ. ಡೈಲಿ ಫೋನ್ ಮಾಡಿಬಿಟ್ಟು ಮಾತಾಡಿಸ್ತಾರೆ ಅಮ್ಮ, ರಚ್ಚು ಆಂಟಿ ಅಂಕಲು ಇಬ್ರು. ಏನಮ್ಮ ನೀನು ಚೆನ್ನಾಗಿದೆಯಾ ಅಷ್ಟೇ ಸಾಕುಗಳಮ್ಮ, ನೀನು ಏನು ಬೇಕೋ ಮಾಡು, ನಿನಗೆ ಏನು ಹೆಲ್ಪ್ ಬೇಕಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ ಯಾವಾಗೂ. ನಾನೇ ಕೆಲಸ ಸಿಕ್ಕಿದ್ಮೇಲೆ ಅವ್ರ ಹತ್ರ ಏನು ಜಾಸ್ತಿ ದುಡ್ಡು ಪಡ್ಡು ಏನು ಇಲ್ಲಿ ತನಕ ಏನಕ್ಕೂ ಇಸ್ಕೊಂಡಿಲ್ಲ. ಇಲ್ಲಿಗೆ ಸಿಂಗಾಪುರಿಗೆ ಬರೋ ತನಕ ಪಾಪ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದ್ರು ಅಮ್ಮ ಅಲ್ವಾ. ನಾನು ಈ ಸಲ ಬಂದಾಗ ಅವ್ರ ಮನೆಗೆ ಹೋಗಿ ಒಂದ್ಸಲ ಮೀಟ್ ಮಾಡಿಕೊಂಡು, ಅವ್ರ ಮಕ್ಕಳು ಇದ್ದಾರಲ್ಲ ಅವ್ರನ್ನ ನಾನು ಜಾಸ್ತಿ ನೋಡೇ ಇಲ್ಲ ಬಿಡು, ಚಿಕ್ಕ ಹುಡುಗರಾಗ ನೋಡಿದ್ದು. ಹೋಗಿ ಮಾತಾಡಿಸ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಅಮ್ಮ. ಬರ್ತೀನಿ ಹೇಳಿ ಆದಷ್ಟು ಬೇಗನೆ. ಏನೋ ಕಣವ, ಅದೇ ಕೈಲಾಗದಿರೋರಿಗೆ ಓದ್ಸಕ್ಕಾಗದಿರೋರಿಗೆ ದೇವ್ರು ಯಾವುದೋ ಒಂದು ದಾರಿ ತೋರಿಸ್ತಾನೆ ಅಂತಾರಲ್ಲ, ಹಂಗೆ ಒಂದೊಳ್ಳೆ ದಾರಿ ತೋರಿಸ್ಬಿಟ್ಟ ಬಿಡು.
ಆ ದೇವ್ರ ದಯನೋ ಏನೋ ಗೊತ್ತಿಲ್ಲ. ನಾನಂತೂ ನನ್ನ ಮಗಳು ಸಿಂಗಾಪುರ್ನಾಗ ಅವಳೆ ಅಂತ ಹೇಳ್ಕೊಬರಕ್ಕೆ ಯಾವ ಪಾಟಿ ಎಮ್ಮೆ ಆಯ್ತದೆ ಅಂದ್ರೆ ಅಯ್ಯೋ ಬಿಡು. ಎಮ್ಮೆ ಆಯ್ತದೆ ಅಂದ್ರೆ ಎಮ್ಮೆ ನಿಂಗೆ ಇವಾಗ ಗೊತ್ತಾಗಿಲ್ಲ. ಅವಳೆ ಅವನನ್ನ ಕಟ್ಕೊಂಡು ಬರ್ಲಿ ಇಲ್ಲ ಲವ್ ಪವ್ ಅಂತ ಬರ್ಲಿ, ನಿಂಗೆ ಅವತ್ತು ಹೇಳ್ತೀನಿ ನಾನು. ಲೇ ಪದ್ದಿ ಮುಚ್ಕೊಂಡು ಮನೆಗೆ ಬಾ ಅಂತ ಹೇಳು. ಸಾಕ ದುಡ್ಡು ಮಾಡ್ತಿರೋದು ಇಷ್ಟ್ರಾಗೈತೆ. ಎಷ್ಟು ದುಡ್ಡು ಮುಸ್ರಿ ತಿಕ್ಕ ತೆಪ್ಪಕ್ಕಿಲ್ವೇ. ಖರೆ ನಿನ್ನ ಮಗಳನ್ನ ಸುಮ್ಕೇನಿಯ ಬಾಯಿ ಮುಚ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಏನು ಕತೆನೋ ನೋಡು. ಈ ದೊಡ್ಡ ಮಗಳಿಗೆ ಮದುವೆ ಮಾಡಿದಂಗೆ ಚಿಕ್ಕೊಳಗೆ ಮಾಡೋಕ್ಕಾಯ್ತದ? ಯೋಚನೆ ಮಾಡಿ ನೀನು. ಅಯ್ಯೋ ನನಗೆ ಇವಳಿಗೆ ಮಾಡ್ತಾಳೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣಮ್ಮಿ. ಅದಕ್ಕೆ ನಾನು ಹೇಳಿದ್ದು ಬ್ಯಾಡ್ವೆ ಬಾಲ್ಯ ವಿವಾಹನೇ ಮಾಡಕ್ಕನ. ಅವಾಗೇನೇ ನನ್ನ ಮೊಮ್ಮಗನ ಜೊತೆ ಮಾಡಕ್ಕನ ಅಂದ್ರೆ ನೀನು ಕೇಳ್ದ. ಇವತ್ತು ಇದ್ರಾಗೆ ಮಿತಿ ಮೀರಿ ಕುಂತವಳು ನೋಡಿ. ಯಪ್ಪ ನಂಗಂತೂ ಸಾಕಾಗೋಯ್ತದೆ ಪದ್ದಿ. ಇನ್ನು ನೀನು ಅನುಭವಿಸೋದು ಭಾಳ ಅಂದರೆ ಭಾಳ ನಿನಗೆ ಕಷ್ಟ ಐತೆ. ನೋಡ್ತಾ ಇರು ಮುಂದೆ. ಲೇ ಪುಟ್ಟಿ ಸುಮ್ಕೇನಿಯ ಬರೋದ್ ಕಲ್ತ್ಕ, ಇಲ್ಲ ಅಂದರೆ ಸಿಂಗಾಪುರಕ್ಕೆ ಬಂದ್ಬಿಟ್ಟು ಅಲ್ಲಿಂದನೇ ಎಳ್ಕೊಬಿಟ್ಟು ಬರ್ತೀನಿ. ಬಾಜಿ ನಿಂಗೆ ಅಷ್ಟೊಂದು ಧೈರ್ಯ ಇದ್ರೆ ಬಾಜಿ ಬಾ ಎಳ್ಕೊಂಡೋಗಿ ಅಂತ ಬಾ. ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯಲ್ವಾ? ಚಿಕ್ಕ ಹುಡುಗಿದ್ದಾಗೆಲ್ಲ ನೀನು ಎಷ್ಟೆಲ್ಲ ಆಟ ಆಡ್ಸಿದ್ಯಲ್ವಾ? ಬಾ ನೀನು ಅದು ಹೆಂಗೆ ಹತ್ಕೊಂಡ್ಬಿಟ್ಟು ಬತ್ತೀಯೋ ಬಾ. ನಾವೆಲ್ಲೇ ಬ್ಲಾಕ್ ಮೇಲ್ ಮಾಡಿದ್ದೀವಿ ಮನೆಯಾಳಿ ಮಾಡಿರೋದೆಲ್ಲ ನೀನೇನೇ. ನೀನು ಅದು ಯಾವ ಫೋನ್ ಹಿಡ್ಕೊಂಡಿರ್ತೀಯೋ, ಯಾವ ಫೋನ್ ಹೊತ್ತು ಮಾಡಬೇಕು. ಅಯ್ಯೋ ದೇವ್ರೆ ಏನು ಮಾಡೋದು. ನಾನು ಸಾಯೋದ್ರೊಳಗಡೆ ನಿಮ್ಮ ಮದುವೆಗಳು ನೋಡಲ್ಲ ಬಿಡು. ನಾನಂತೂ ಸಾಯ ತನಕನೂ ಹಿಂಗೇ ಕೊರಗಬೇಕು. ನನ್ನ ಮೊಮ್ಮಕ್ಕಳು ಮದುವೆ ಅಂತ ನೀನೆಯ. ಲೇ ಮಗಳೇ ಇಷ್ಟೆಲ್ಲ ಏಳಿಸ್ಕೋಬಾರ್ದು. ಆತಾಗ ಬಂದು ಹೋಗು. ಏನು ಸೌಕಳ ಅಂತದೇನು ಇಲ್ಲ. ನೀನು ಸುಮ್ಮನೆ ಬರ್ದಿದ್ದಂಗೆ ಎಲ್ರೂ ಆಟ ಆಡ್ಸ್ಕೊಂಡಿದ್ಯಾ. ಏನು ವರ್ಷಕ್ಕೊಂದ್ಸಲೂ ಬರಲಿಲ್ಲ ಅಂತಂದರೆ ನೀನೇ ಹೇಳು. ಈಗಿತ ಬಂದು ಹೋಗು. ನೀನು ಯಾವ ಹಬ್ಬನೂ ಇಲ್ಲ ಆದ್ರೂ ಸುಮ್ಗೆ ಬಂದು ಹೋಗು. ಬಂದ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಹೋಗು. ಇನ್ನು ಹಬ್ಬ ಹರಿದಿನಗಳೆಲ್ಲ ದೂರ ಅವೇ. ಸರಿ ಹೇಳಮ್ಮ ಆಯಿತು. ಬರ್ತೀನಿ. ನಾನು ಸ್ವಲ್ಪ ದಿನ 1 ತಿಂಗಳು 2 ತಿಂಗಳು ರಜಾ ಹಾಕ್ಕೊಂಡು ಇಲ್ಲ ಬೆಂಗಳೂರಿಗೆ ಟ್ರಾನ್ಸ್ಫರ್ ಕೊಡ್ತಾರೇನೋ ತಗೊಂಡು ಬರ್ತೀನಿ ಅಮ್ಮ. ಮೊದಲು ಬಂದ್ಬಿಡಮ್ಮಿ. ನೀನು ಎಲ್ಲಿದೆಯೋ ಏನು ಕತೆಯೋ ಏನಾರ ಹೊಸಿ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಗೊತ್ತಾಗೋದು ಇಲ್ಲ, ಮಾಡೋದು ಇಲ್ಲ, ಎಂಟದೂ ಇಲ್ಲ. ಏನೋ ರಚ್ಚು ಮೇಲೆ ಭಾರ ಹಾಕಿ ಅವಳಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಸುಮ್ಕಿದ್ದೀನಿ ಅಷ್ಟೇ. ನೀನು ಕಣಮ್ಮಿ. ಇಲ್ಲ ಅಂದರೆ ದೇವ್ರನ್ನ ಏನು ಕಳಿಸ್ತಿರ್ಲಿಲ್ಲ. ಅವಳು ಯಾವಾಗೂ ಫೋನ್ ಮಾಡಿ ಪೊದ್ದಕ್ಕ ನಿಂಗೆ ಯಾಕೆ ನಾನು ನೋಡ್ಕೊತೀನಿ, ನೀನು ಯಾಕೆ ನಾನು ನೋಡ್ಕೊತೀನಿ ಅಂತ ಹೇಳಿ 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 ನಾನು ಬಿಡತ್ತೆ. ನಮಗೆ ತಿಳುವಳಿಕೆ ಇಲ್ಲ ಅಂದರೆ ಅವಳಿಗೆ ತಿಳುವಳಿಕೆ ಐತಲ್ಲ ಅಂತ ಸುಮ್ಕಿದ್ದೀನಿ. ಸರಿ ಹೇಳಮ್ಮ ಆಯಿತು. ಬರ್ತೀನಿ ಆದಷ್ಟು ಬೇಗನೇ. ಸರಿನಾ? ಇಲ್ಲೂ ಸ್ವಲ್ಪ ಕೆಲಸದ್ದೆಲ್ಲ ಇತ್ತೆಲ್ಲ ಮುಗಿಸ್ಕೊಂಡು ಒಂದೇ ಸಲ ಬರ್ತೀನಿ. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ಆ ಹೆಜ್ಜೆಗೋಸಿ ಬಾಯಿ ಮುಚ್ಕೊಂಡಿರ ಕೇಳು. ನಾನಂತ ಹೆಜ್ಜೆ ತೋರಿಸಿರೋ ಹುಡುಗನೇನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳು. ಸುಮ್ಮನೆ ಯಾಕೆ 30 31 ಆಯಿತು ಅಂತ ಹೇಳ್ಬಿಟ್ಟು ಹೆಜ್ಜೆ ಸುಮ್ಮನೆ ತಲೆ ತಿಂತೈತೆ. ಆ ಹೆಜ್ಜೆಗೆ ಹೇಳು ಸುಮ್ಮನೆ ಇರು. ಅಷ್ಟೊಂದು ಅರ್ಜೆಂಟ್ ಇದ್ದರೆ ಹೋಗು, ಪರವಾಗಿಲ್ಲ, ಹೋದ್ಮೇಲೆ ಮದುವೆ ಮಾಡ್ಕೊತೀನಿ ಅಂತ ಹೇಳು. ಏಯ್ ಚಳಿ ಜ್ವರ ಬಿಡಿಸ್ಬಿಡ್ತೀನಿ. ಮಡಗು ಪೋನ ಮಡಗು. ದೊಡ್ಡರ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು. ಮಡಗು ಏನೋ ಕ್ಯಾಮಿಗೆ ಮೇಯ್ತೇನೋ ನೋಡ್ಕೊ ಹೋಗು. ಸರಿನಾ? ಸರಿನಮ್ಮ ಆಯ್ತೇಳಿ. ಇಲ್ಲ ಆಫೀಸಿಂದ ಈಗ ಬಂದೆ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಬೇಕು. ಆಮೇಲಿಂದ ಬೇಕಾದ್ರೆ ಫೋನ್ ಮಾಡ್ತೀನಿ ನಿನಗೆ. ನೀನು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಬರ್ತೀನಿ ನಿಧಾನಕ್ಕೆ. ಇನ್ನೊಂದು ತಿಂಗಳಿರು ಬರ್ತೀನಿ. ಸರಿ ಆಯ್ತು. ಅತ್ತೆ ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಮಗಳು ಬತ್ತಾಳೆ. ಅಲ್ಲ ನಿಮ್ಗೆ ಎಮ್ಮೆ ಆಗಕ್ಕಿಲ್ವಾ? ಪಾರಿನಗಳು ನನ್ನ ಮೊಮ್ಮಗಳು ಅಂತ ಹೇಳ್ಕೊಳಕ್ಕೆ ನೀನೇ ಹೇಳು. ಎಮ್ಮೆನೂ ಇಲ್ಲ ಹೊಸನಿಲ್ಲ ಸುಮ್ಕಿರಮ್ಮಿ ಸಾಕು. ನಾನು ನೋಡ್ತಾನೆ ಇವನಿ. ಅಯ್ಯಯ್ಯೋ ಭಾಳ ಕಷ್ಟ ಹೋಗ್ಬಿಡ್ತದೆ. ನಿಂಗೆ ಗೊತ್ತಿಲ್ಲ ಈಗಿನ ಕಾಲದ ಹೆಣ್ಮಕ್ಳು ಯಾವಾಗ ಹೆಂಗೆ ಕೈ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಿಡತಿ ಹಂಗೇನು ಆಗಕ್ಕಿಲ್ಲ. ಸರಿ ಅಡುಗೆ ಎಲ್ಲ ಮಾಡಿಕ್ಕಿವ್ ನೀ ತಿನ್ರಿ. ನನಗೆ ಹೊಲ್ತಕ್ಕೆ ಹೋಗ್ಬಿಟ್ಟು ಅಡ್ಡಾಡ್ಕೊಂಬಿಟ್ಟು ಬರ್ತೀನಿ. ಸರಿ ಆಯಿತು. ಬಂದಿದ್ದ ತಕ್ಷಣ ಈಕಿತ ಅವಳನ್ನ ಕೊಳ್ಸೋದೇ ಬೇಡ. ಮನೆ ಒಳಗಡೆ ಕೂಡ ಹಾಕೋಬಿಟ್ಟಾದ್ರೂ ಪರವಾಗಿಲ್ಲ. ಮದುವೆ ಕಾರ್ಯವ ಮುಗಿಸ್ಬಿಡೋಣ. ಬೇಕಾರೆ ಗಂಡನ ಕರ್ಕೊಂಡು ಎಲ್ಲನ ಆಳು ಬಿದ್ದೋಗ್ಲಿ. ಏನಕ್ಕೆ ಒಬ್ಬಳೆ ಹೋಗೋಳೆ ಅಂದರೆ ಜನ ನಾನಾ ಥರ ಮಾತಾಡ್ಕೊತಾವ್ರ ಕಣಮ್ಮಿ. ಸುಮ್ಮನೆ ಸಂದಕ್ಕಿರಕ್ಕಿಲ್ಲ. ಅವ್ರೊಂದು ಮಾತು ಇವ್ರೊಂದು ಮಾತು ಹೇಳ ಯಾಕೆ ಬೇಕು ಎಲ್ಲನೂ. ನೋಡು ಈಗಿತ ಬಂದ ತಕ್ಷಣ ನೈಸಾಗಿ ಕರೆಸ್ಕೊಬಿಟ್ಟು ಒಂದೇ ವಾರದಾಗ ಮದುವೆ ಏರ್ಪಾಟ್ ಮಾಡಿಬಿಟ್ಟು ಮದುವೆ ಮುಗಿಸ್ಬಿಡೋಣ. ನಾನು ಹೋಗಿ ನನ್ನ ಮಗಳ ಥರ ಮಾತಾಡ್ಕೊಂಬಿಟ್ಟು ಬರ್ತೀನಿ. ಏನಂತೀಯ? ಸರಿ ಅತ್ತೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೇನೆ. ಸರಿ ಹೇಳು.